ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಇದೇ ಮಾರ್ಚ್ 2026 ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯ ಸರ್ಕಾರದ ಈ ಹಿಂದಿನ ಘೋಷಣೆಗಳು ಹಾಗೂ ಇತರೆ ಬೇಡಿಕೆಗಳ ಈಡೇರಿಕೆಗಾಗಿ ಇಂದು ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AIUTUC ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರು ಹಾಗೂ AIUTUCಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AIUTUC ವತಿಯಿಂದ ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ ಸರ್. ನಾವು ಹಿಂದ ಜನವರಿ ಒಳಗ 2025 ಒಳಗ 7ನೇ ತಾರೀಕಿಂದ ಹಿಡಿದು 10ನೇ ತಾರೀಕಿನ ಒಳಗ ನಾವು ಅಲ್ಲಿ ಮಟ್ಟಾನು ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ. ಆವಾಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತ ಕರ್ನಾಟಕ ರಾಜ್ಯ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಕೂಡ ಬಂದು ನಮ್ಗ ಆಶ್ವಾಸನೆ ಕೊಟ್ಟು ಹೋದ್ರು. ನಮಗೆ ಏನಂತ ಹೇಳಿದ್ರು ಅಂದ್ರೆ 10,000 ನಾನ್ ನಿಮಗೆ ಫಿಕ್ಸ್ ಅಮೌಂಟ್ ಮಾಡ್ತೀವಿ ಅಂತ, ನಮ್ಗ ಗೌರವಧನ ಹೆಚ್ಚಿಸ್ತೀವಿ ಅಂತ ಹೇಳಿ ಹೋದ್ರು. ಆದ್ರೂ ಇನ್ನೂವರೆಗೂ ನಮ್ಗೆ ಯಾವ್ದು ಗೌರವಧನ ಬಂದಿಲ್ರಿ. ಆಮೇಲೆ ಗೌರವಧನ ಬಂದಿಲ್ಲ. ಮತ್ತೆ ನಮ್ಗ ಆಶಾಗಳನ್ನೇ ಈಗ ನಮ್ನ 7,000 ಜನರನ್ನ ತೆಗಿಲಿಕ್ಕೂತಾರ ಕೆಲಸದಿಂದ. ಏಕಾಏಕಿ ಈ ರೀತಿ ಕೆಲಸದಿಂದ ತೆಗೆದ್ರ ನಾವು ನಿರ್ಗತಿಕರ ದೇವಿ ಮತ್ತ ಅಬಲೆಯರ ದೇವಿ, ವಿಧವೆಯರ ದೇವಿ ಎಲ್ಲಾ ನಮ್ ಬಡತನ ಪರಿಸ್ಥಿತಿಯಲ್ಲಿ ಇರುವಂತ ಆಶಾ ಕಾರ್ಯಕರ್ತರು ಬೀದಿ ಬೀಳ್ಬೇಕಾಗ್ತದ. ಎಲ್ಲಾರು ಕೆಲಸ್ಬೇಕಂತಾರ. ಆದ್ರೆ ನಾವ್ ಕೆಲಸದಾಗಿರೋರ್ನ ಕೆಲಸದಿಂದ ತೆಗೆದ್ರೆ ಹೆಣ್ಣು ಮಕ್ಳು ನಾವು ಎಷ್ಟೋ ವರ್ಷದಿಂದ ನಮ್ಗ ಪಗಾರ ಏರಿಸ್ರಿ ಅಂತ ಕೇಳ್ಕೊಳಾಕುತ್ತೇವಿ. ಆದ್ರೆ ನಮ್ ಪಗಾರ ಕೊಡ್ಲಾರ್ದ ಸುಮ್ಮನೆ ಬಿಟ್ಟಿ ದುಡ್ಸ್ಕೊಗ್ತೈತಿ ಸರ್ಕಾರ. ನಮ್ಮ ಬೀದಿಗಿಳಿಸದ ಸರ್ಕಾರ. ನಾವು ಕೇಳ್ಕೊಂಡ್ರು ನಮ್ಗ ಸರ್ಕಾರ ಕಣ್ ತೆಗಿತಾ ಇಲ್ಲ, ಕಿವಿ ಕೊಟ್ಟು ಕೇಳ್ತಾ ಇಲ್ಲ. ಸುಮ್ನೆ ಆಶ್ವಾಸನೆ ಕೊಟ್ಟು ನಮ್ ದುಡ್ಸ್ಕೊಗ್ತದ. ಈ ಸಲದ ಬಜೆಟ್ನ್ಯಾಗ ನಮ್ಗ ಎಲ್ಲಾರು 10,000 ಗೌರವಧನ ಕೊಡ್ರಿ. ಆಮೇಲೆ ಪ್ರಣಾಳಿಕೆ ಒಳಗ ಅವ್ರು ಹೇಳಿದ್ರು 8,000 ಗೌರವಧನ ಕೊಡ್ತೇವೆ ಅಂತ ಹೇಳಿ ಸರ್ಕಾರ ತಾವು ಚುನಾವಣೆಗೆ ನಿಂದಿರ್ಬೇಕಾದ. ಆದ್ರ ಅದು ಇನ್ನೂ ಕೂಡ ಜಾರಿ ಬಂದಿಲ್ಲ. ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಕೇಳ್ತೇವಿ, ನಮ್ಗೆ ಈ ಬಜೆಟ್ ನಲ್ಲಿ ಗೌರವಧನ ಹೆಚ್ಚಿಸ್ಬೇಕು ಅಂತ ಹೇಳಿ. ನಾವು ರಾಜೇಶ್ವರಿ ಆಶಾ ಕಾರ್ಯಕರ್ತೆ ಕೋರಿ ಅಂತ ಹೇಳಿ, ರಾಜೇಶ್ವರಿ ಕೋರಿ ಅಂತ ಜಿಲ್ಲಾ ಆಶಾ ಮುಖಂಡರು. AIUTUC ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆಯಿಂದ ಇದನ್ನ ಇಡೀ ರಾಜ್ಯವ್ಯಾಪಿ ಹೋರಾಟ ನಂಬ್ಕೊಂಡಿದ್ವಿ. ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ರಾಜ್ಯ ಮಟ್ಟದ ಹೋರಾಟ ನಡೀತಾ ಇದೆ ಸರ್. ಇಲ್ಲಿ ಕೂಡ 7 ಜಿಲ್ಲೆಗಳಿಂದ ಅಲ್ಲಿ ನಡೀತಾ ಇದೆ. ಇಲ್ಲಿ ಕೂಡ ಇಡೀ ರಾಜ್ಯವ್ಯಾಪಿ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ನಿಟ್ಟಿನಲ್ಲಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ವಿ. ಸರ್ಕಾರ ಏನು ಲಾಸ್ಟ್ 2025 ನಾವು ಜನವರಿಯಲ್ಲಿ 4 ದಿನಗಳ ಕಾಲ ಹೋರಾಟ ಬೆಳೆಸಿದಾಗ ಸರ್ಕಾರ ವೇದಿಕೆಗೆ ಬಂದ್ಬಿಟ್ಟು ನಾವು 10,000 ಗ್ಯಾರಂಟಿ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಆಶ್ವಾಸನೆ ಉಳಿದ ಹೊರತಾಗಿ ಇದುವರೆಗೂ ಕೊಟ್ಟು ಮಾತು ಉಳಿಸ್ಕೊಂಡಿಲ್ಲ. ಅದನ್ನ ಮಾಡ್ಬೇಕು ಅಂತ ಈ ಬಜೆಟ್ ಅಲ್ಲಿ ಮಾರ್ಚ್ 6ನೇ ತಾರೀಕಿನ ಬಜೆಟ್ ಇದೆ, ಅದ್ರಲ್ಲಿ ಹೆಚ್ಚಿಗೆ ಮಾಡ್ಬೇಕು ಅಂತ ಕೇಳಕತ್ತೀವಿ. ಜೊತೆಗೆ ಅವ್ರು ಕೂಡ
ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಾದ್ರೆ 5,000 ಇರುವಂತ ಗೌರವಧನ 8,000 ಮಾಡ್ತೀವಿ, ಫಿಕ್ಸ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಒಂದು ಬೇಡಿಕೆ ಕೂಡ ಹೇಳಿಲ್ಲ, ಅದನ್ನ ಮಾಡ್ಬೇಕು ಅಂತ ಕೇಳಕತ್ತೀವಿ. ಅದೇ ರೀತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸೇರಿಬಿಟ್ಟು ನಾವು 15,000 ಕೊಡ್ಬೇಕಂತ ಹೇಳಿ ಕೇಳಿದ್ವಿ. ಇದುವರೆಗೂ ಅದು ಆಶ್ವಾಸನೆಯಾಗಿ ಉಳಿದು ಹೊರತಾಗಿ ಆ 15,000 ಕೊಡ್ಬೇಕು ಅಂತ ಕೇಳಕತ್ತೀವಿ. ಇನ್ನೂ ಒಂದ್ ಕಡೆ ಸರ್, ನಮ್ಮ ಸುಗಮಕಾರರನ್ನ ಏಕದಮ್ಕ ತೆಗೆದಾಕಿದ್ ಯಾವುದೇ ರೀತಿಯ ಮುನ್ಸೂಚನೆ ಕೊಡದನೆ ನಾವು 1 ವರ್ಷದಿಂದ ತೆಗೆದಾಕಿದ್ರು. ಅವ್ರಿಗೆ 1,000 ಹೆಚ್ಚಾಗಿದ್ರು ಕೂಡ ಅದೆಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ. ಅಂದ್ರೆ 2 ವರ್ಷದ್ದು 1,500 ಏನ್ ಹೆಚ್ಚಾಗಿದ್ದು ಅದನ್ನ ಹಾಕ್ಬೇಕಂತ ಕೇಳಕತ್ತೀವಿ. ಅವ್ರನ್ನ ಕೂಡ ಪುನಃ ಕೆಲಸಕ್ಕೆ ವಾಪಸ್ ತಗೋಬೇಕಂತ ಕೇಳಕತ್ತೀವಿ. ಇನ್ನೊಂದು ಮುಖ್ಯ ಅಂತಂದ್ರೆ, ಸರ್ಕಾರ ಇವತ್ತು ತಾವೇನ್ ಕೊಟ್ಟಿದ್ದ ಮಾತುಗಳನ್ನ ಅದು ಉಳಿಸ್ಕೊಳ್ಳೋ ಬದಲಾಗಿ ತರ್ಕಬದ್ಧಗೊಳಿಸುವ ಹೆಸರಲ್ಲಿ 7,000 ಆಶಾ ಕಾರ್ಯಕರ್ತರನ್ನ ಕೈ ಬಿಡ್ತಿದ್ದಾರೆ. ಆ ಒಂದು ಒಬ್ಬೊಬ್ಬ ಆಶಾ ಕಾರ್ಯಕರ್ತರನ್ನು ಕೂಡ ಕೈ ಬಿಡಬಾರ್ದು. ಎಲ್ಲರೂ ಕೂಡ ಇವಾಗ ಏನ್ ನಡೀತದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಕೇಳಕತ್ತೀವಿ. ಅದೇ ರೀತಿ ಈ ಬಜೆಟ್ ಅಲ್ಲಿ ಕೂಡ ಎಲ್ಲಾ ಆಶಾ ಕಾರ್ಯಕರ್ತರಿಗೆ ತಾವು ಕೊಟ್ಟಂತೆ 10,000 ರೂಪಾಯಿ ಮಾಡ್ಬೇಕು ಅಂತ ಕೇಳಕತ್ತೀವಿ. ಹಲವಾರು ಬೇಡಿಕೆ ಇಟ್ಕೊಂಡು ಇವತ್ತು ಹೋರಾಟನ ಮಾಡ್ತಾ ಇದ್ವಿ. ಅದೇ ರೀತಿ ಇವತ್ತು ಯಾರು ರಿಟೈರ್ಡ್ ಆಗಿರ್ತಾರೆ ಅವ್ರಿಗೆ 15,000 5 ಲಕ್ಷ ಇಡಗಂಟು ಕೊಡ್ಬೇಕಂತ ಕೇಳಕತ್ತೀವಿ. ಈ ತರ ಹಲವಾರು ಬೇಡಿಕೆ ಇಟ್ಕೊಂಡು ಈ ಹೋರಾಟನ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ಸರ್. ಭುವನ ಬಳ್ಳಾರಿ ಜಿಲ್ಲಾಧ್ಯಕ್ಷೆ. ನನ್ನ ಹೆಸರು ಸರೋಜಾ ಮಡಿವಾಳರ್ ಅಂತೇಳಿ, ನಾನು ತಾಲೂಕಾ ಅಧ್ಯಕ್ಷೆ ನವಲಗುಂದ ತಾಲೂಕು. ನಾವು ಇವತ್ತು ಹೋರಾಟ ಮಾಡ್ತಿರೋದು, ನಮಗೆ 7,000 ಆಶಾ ಕಾರ್ಯಕರ್ತರನ್ನ ಕೆಲಸದಿಂದ ತೆಗಿಬೇಕಂತೇಳಿ ಹೇಳ್ತಾ ಇದ್ದಾರೆ ಗೌರ್ಮೆಂಟ್. ಅದನ್ನ ಒಬ್ಬ ಆಶಾನು ನಾವು ತೆಗಿಯೋಕೆ ಬಿಡೋದಿಲ್ಲ. ಹೋರಾಟ ಮಾಡ್ತಾ ಇದ್ದೇವೆ ಎಲ್ಲ ಜಿಲ್ಲೆಯಲ್ಲಿ. ಅದೇ ರೀತಿಯಾಗಿ ನಾವು ಹೋದ ವರ್ಷ ಸ್ಟ್ರೈಕ್ ಮಾಡಿದ್ವಿ. ಅವಾಗ ನಮ್ಗೆ 10,000 ಫಿಕ್ಸ್ ಪೇಮೆಂಟ್ ಅಂತ ಹೇಳಿದ್ರು. ಆದ್ರೂ ಇಲ್ಲಿವರೆಗಿನೂ 1 ರೂಪಾಯಿನೂ ಕೊಟ್ಟಿಲ್ಲ. ಅದೇ 5,000 ರೂಪಾಯಿ ಫಿಕ್ಸ್ ಪೇಮೆಂಟ್ ಕೊಡ್ತಾ ಇದ್ದಾರೆ. ನಮ್ಗೆ ಅದಕ್ಕೂ ಜೀವನಕ್ಕೆ ಸಾಲ್ತಾ ಇಲ್ಲ. ಮತ್ತೆ ಅಂಗನವಾಡಿ ಮತ್ತು ಬಿಸಿ ಊಟದವರಿಗೆ 1,000 ಹೆಚ್ಚಿಗೆ ಮಾಡಿದ್ರಿ ಸರ್. ಅದೇ ರೀತಿಯಾಗಿ ಆಶಾ ಕಾರ್ಯಕರ್ತರಿಗೂ ಕೊಡ್ತೇನೆ ಅಂತ ಹೇಳಿ ಕೊಟ್ಟ ಮಾತನ್ನ ಮುಖ್ಯಮಂತ್ರಿಗಳು ತಪ್ಪಿದ್ದಾರೆ. ಅವ್ರು ಹೇಳ್ತಾರ ಎಲ್ಲ ಫಂಕ್ಷನ್ ನಲ್ಲಿ ಹೇಳ್ತಾರ ಕೊಟ್ಟ ಮಾತನ್ನು ತಪ್ಪುವುದಿಲ್ಲ ಅಂತೇಳಿ. ನಮ್ಮ ವಿಷಯದಲ್ಲಿ ಮರ್ತು ಬಿಟ್ಟಾರ ಏನೋ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಹೆಣ್ಮಕ್ಳು, ಅಬಲೆಯರು, ವಿಧವೆಯರು, ಅಂಗವಿಕಲರು ಎಲ್ಲಾರು ಅದೇವ್ರಿ ಸರ್. ನಮ್ಮ ಕೂಗು ಅವ್ರಿಗೆ ಕೇಳಿ ಅಂತೇಳಿ ನಾವು ಇವತ್ತ ಹೋರಾಟ ಮಾಡ್ತಾ ಇದ್ದೇವಿ. ಅದೇ ರೀತಿಯಾಗಿ ಆಶಾ ಸುಗಮಕಾರ ಅಂತ ಹೇಳ್ರಿ 10 ವರ್ಷದಿಂದ ಮಾಡ್ತಾ ಇದ್ವಿ. ಏಕಾಏಕಿ ಏನು ಸೂಚನೆ ಇಲ್ಲದ ತೆಗೆದು ಹಾಕಿದ್ರು. 1,500 ಹೆಚ್ಚಳ ಮಾಡಿದ್ರು, ಅದು ಕೂಡ ಕೊಡ್ಲಿಲ್ಲ. ಮತ್ತೆ ಆಶಾ ಸುಗಮಕಾರರನ್ನು ಮುಂದುವರಿಸಬೇಕಂತ ನಾನು ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೇನೆ.